ಸರ್ ಇದು ಬಂದು 280+ ಅಂತೇಳಿ. ಸೊ ಇದು ಬಂದು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಮಾಡಿದ್ವಿ ಇದ್ರದ್ದು. ಇದೇನಾಗಿದೆ ಅಂತಂತಂದರೆ ಇದು ಅಪ್ಗ್ರೇಡ್ ಆಗಿದೆ. ಮೊದಲು ಆ್ಯಕ್ಚುಲಿ ಇದು 280 ಅಂತಿತ್ತು, ಇದು 280+ ಅಂತ ಬಂದಿದೆ. ಸೊ ಲಾಸ್ಟ್ ಟೈಮ್ ಇದಕ್ಕೆ ಇದೇನಂದರೆ ಇದು ಮೇಯ್ನು ಇದು ಸಿಮ್ಸನ್ ಇಂಜಿನ್ ಇದೆ. ಸಿಮ್ಸನ್ ಇಂಜಿನ್ ಇದಕ್ಕೆ ಹಾಕಿರೋ ಸಿಮ್ಸನ್ ಇಂಜಿನು ಪ್ಲಸ್ ಅದರಲ್ಲಿ ಇದು ಏನಂದರೆ 2 ಸಿಲಿಂಡರ್ ಮಾಡಿ 2 ಇಂಡಿವಿಜುವಲ್ ಸಿಲಿಂಡರ್. ಸರ್ ನಿಮಗೆ ಏನಂತಾರೆ ಮೋಸ್ಟ್ ಟ್ರಸ್ಟೆಡ್ ಇದು ಇಂಜಿನ್ ಯಾವುದು ಅಂತಾರೆ, ಈಗ ತುಂಬ ಓಲ್ಡೆಸ್ಟ್ ಇಂಜಿನು. ಸೊ ಸಿಮ್ಸನ್ ಇಸ್ ದಿ ಓಲ್ಡೆಸ್ಟ್ ಇಂಜಿನ್ ಆಸ್ ವೆಲ್ ಆಸ್ ನೇಮ್ ಟ್ರಸ್ಟೆಡ್ ಇಂಜಿನ್. ಸೊ ನಿಮಗೇನಾರ ಮೈಲೇಜಿಗೆ ಇರ್ಬೋದು ಅಥವಾ ಮೇಂಟೆನೆನ್ಸ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಇರೋವಂಥದ್ದು ಜಾಸ್ತಿ ನೇಮ್ ಇರೋವಂಥದ್ದು ಅದು. ಸೊ ಹೇಗೆ ಕೆಲವೊಂದರಲ್ಲಿ ಬಾಷ್ ಅಂತ ಹೇಗೆ ಹೇಳ್ತೀವಿ, ಹಾಗೆ ಇಂಜಿನ್ ವೈಸಿಗೆ ಬಂದರೆ ಸಿಮ್ಸನ್ ಇಸ್ ದ ಬೆಸ್ಟ್ ಒನ್ ಇದ್ದಿದ್ರಲ್ಲಿ. ಸೊ ಇದು ಬಂದು 2 ಸಿಲಿಂಡರ್ ಇಂಜಿನ್. ಇದು ಬಂದು 26 HP ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ. 28 HP ಬರುತ್ತೆ ಇದು, ಬಟ್ ಆ್ಯಕ್ಚುಲಿ 26 ಅಂತ ನಾವು ತೋರಿಸ್ತಾ ಇದ್ದೀವಿ. 26 HP ಬರುತ್ತೆ. 4 ವೀಲ್ ಡ್ರೈವ್ ಇದೆ. 4 ವೀಲ್ ಡ್ರೈವ್ ಪ್ಲಸ್ ಅದರಲ್ಲಿ ಇದು 100% ಜೀರೋ ಕಟಿಂಗ್ ಬರುತ್ತೆ ನಿಮಗೆ. ಮೇನ್ ಜೀರೋ ಕಟಿಂಗ್ ಬರುತ್ತೆ. ಒಂದು ನಿಮಿಷ, 100% ಜೀರೋ ಕಟಿಂಗ್ ಬರುತ್ತೆ. ನೀವು ಹೆಂಗಿನ ತೊಗೊಂಡ್ರೂ ಜೀರೋ ಕಟಿಂಗ್ ಬರುತ್ತೆ. ಪ್ಲಸ್ ಅದಲ್ಲೇ ನಿಮಗೆ ಇಲ್ಲಿ ಇವನ್ನ ನೆಟ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ನಿಮ್ಗೆ ಇನ್ನೂ ಬೇಕು ಅಂತಂದ್ರೆ ಇದನ್ನು ಅಡ್ಜಸ್ಟ್ಮೆಂಟು ಕೂಡ ಮಾಡ್ಕೋಬೋದು. ಇನ್ನೂ ಹೌದು, ಇನ್ನೂ ಕಮ್ಮಿ ಮಾಡ್ಕೊಂಡ್ರೆ ಇನ್ನೂ ಒಳಗೋಗುತ್ತೆ. ಹೌದು, ಇನ್ನೂ ಹೋಗುತ್ತೆ. ಸೊ ಇನ್ನೂ ರೇಡಿಯೇಷನ್ಸ್ ಕಮ್ಮಿ ಆಗುತ್ತೆ. ಹೌದು, ಅಡ್ಜಸ್ಟಬಲ್ ಅದು, ಇನ್ನೂ ಕಮ್ಮಿ ಮಾಡ್ಕೋಬೋದು. ನಾವೇನಾದ್ರೆ ಒಂದು ಸ್ಟ್ಯಾಂಡರ್ಡ್ ಮಾಡಿಬಿಟ್ಟಿದ್ದೀವಿ. ಸೊ ಒಂದು ಸ್ಟ್ಯಾಂಡರ್ಡಲ್ಲಿದೆ. ಸೊ ಅದಕ್ಕಿಂತ ಇನ್ನೂ ಬೇಕು ಅಂತಂದರೆ ಇನ್ನೂ ಕೂಡ ನೀವು ಕಮ್ಮಿ ಮಾಡ್ಕೋಬೋದು. ಕಟಿಂಗ್ಸ್ ಇಷ್ಟು ಲಾಂಗ್ ಕಟಿಂಗ್ಸ್ ಯಾವುದೂ ಕೊಡಲ್ಲ, ಇಷ್ಟು ಫುಲ್ ಜೀರೋ ಕಟಿಂಗ್ ಯಾವುದೂ ಕೊಡಲ್ಲ ಗಾಡಿ. ಅದೊಂದು ಜೊತೆಗೆ ಇದರಲ್ಲಿ ಮೇನ್ ಏನಂತಾರೆ, ನಾವು ಎಕ್ಸಾಸ್ಟ್ ಏನಿದೆ, ಸೊ ಎಕ್ಸಾಸ್ಟು ಫುಲ್ ಒಳಗಡೆ ಕೂರಿಸ್ಬಿಟ್ಟಿದ್ದೀವಿ. ಪ್ಲಸ್ ಅದಲ್ಲೇ ಮೇಲಿಂದ ಕೆಳಗೆ ಡೌನ್ ಹೊಡ್ಸ್ಕೊಟ್ಟಿದ್ದೀವಿ. ಔಟ್ಸೈಡ್ಗೆ ಔಟ್ಲೆಟ್ ಬಂದು ಇಲ್ಲಿಗೆ ಬರುತ್ತೆ. ಸೊ ಇದು ಯಾರಿಗೂ ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ಇದೇನಾಗುತ್ತೆ, ಎಕ್ಸಾಸ್ಟು ಕಟಿಂಗ್ ಹಿಂಗೆ ಕೊಟ್ಟಿರ್ತೀವಿ, ಕ್ರಾಸ್ ಕಟಿಂಗ್ ಕೊಟ್ಟಿರೋದನ್ನ ಡೈರೆಕ್ಟ್ ಇಟ್ ಗೋಸ್ ಫಾರ್ ಅರ್ತ್. ಸೊ ನಿಮಗೆ ಡೈರೆಕ್ಟಾಗಿ ಅಲ್ಲಿಗೆ ಹೊರಟೋಗುತ್ತೆ. ಪ್ಲಸ್ ಅದನ್ನೇ ನಿಮಗೆ ಸ್ಮೋಕು ಅಲ್ಲಿ ಟಚ್ ಆಯ್ತು ಆ ಥರ ಏನೂ ಪ್ರಾಬ್ಲಮೇ ಆಗಲ್ಲ. ಪ್ಲಸ್ ಅದರಲ್ಲಿ ಇದು ಹೈಟ್ ಇರೋದ್ರಿಂದಾಗಿ ಈವನ್ ನಿಮಗೆ ನೀರು ಒಳಗೆ ನುಗ್ತೋನೋ ಇದಿರಲ್ಲ. ಬಟ್ ಯೂಶ್ವಲಿ ಮಿನಿಗಳಲ್ಲಿ ಏನಾಗಿರುತ್ತೆ, ಔಟ್ಸೈಡ್ ಇರುತ್ತೆ. ಸೊ ಅದೇನಾಗಿರುತ್ತೆ, ತಡೆಯುತ್ತೆ. ಪ್ಲಸ್ ಇದೇನಾರು ಮರ ಗಿಡ ಟಚ್ ಆಗಿ ಅಥವಾ ಏನಾರು ಕಟ್ ಆಯಿತು ಅನ್ನೋದು ಇದರಲ್ಲಿ ಅಂಥ ಪ್ರಾಬ್ಲಮ್ಸ್ಗಳು ಬರೋಲ್ಲ. ಯಾಕೆಂದರೆ ಯೂಶ್ವಲಿ ಮಿನಿ ಯೂಸ್ ಮಾಡೋದು ತೋಟಗಳಲ್ಲಿ. ಸೊ ತೋಟಗಳಲ್ಲಿ ಯೂಸ್ ಮಾಡೋವಾಗ ಏನಾಗುತ್ತೆ, ಸಿಲಿಂಡರ್ ಔಟ್ಸೈಡ್ ಇದೆ. ಇವನ್ ನಮ್ಮದು 188 ಔಟ್ಸೈಡ್ ಇದೆ. ಅದರಲ್ಲಿ ಏನಾಗುತ್ತೆ, ಔಟ್ಸೈಡ್ ಇಟ್ಟು ಸೈಡಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಅಲ್ಲೂ ಜಾಸ್ತಿ ಡ್ಯಾಮೇಜಸ್ ಆಗಲ್ಲ. ಆದರೂ ಅದೂ ಬೇಡ ಅಂತ ಹೇಳಿ ನಾವು ಫುಲ್ಲು ಒಳಗೆ ಹಾಕ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ನಿಮಗೇನಾಗುತ್ತೆ, ಎಲ್ಲೋ ಟಚ್ ಆಯಿತು ಅನ್ನಂಗಿರಲ್ಲ, ಪ್ಲಸ್ ಅದ್ರಲ್ಲಿ ಸುಡ್ತು ಅನ್ನಂಗಿರಲ್ಲ. ಸೊ ಅದರ ಪ್ಲೇನ್ ಅಡ್ವಾಂಟೇಜ್ ಅದು. ಸರ್ ನಮಗೆ ಇದರಲ್ಲಿ ಇರೋದೆಲ್ಲ ವಾಟರ್ ಕೂಲ್ಡ್ ಇಂಜಿನ್. ವಾಟರ್ ಕೂಲ್ಡ್ ಇಂಜಿನ್ ನಮಗೆ ಆ್ಯಕ್ಚುಲಿ 188 2 ವರ್ಷನ್ಸ್ ಬರುತ್ತೆ. 2 ಸ್ಟ್ರೋಕ್ ಇಂಜಿನ್. ಇದು 2 ವೀಲ್ ಡ್ರೈವ್ ತೊಗೊಂಡ್ರೆ ರೆಕಾರ್ಡೋ ಇಂಜಿನ್ ಬರುತ್ತೆ, ಏರ್ ಕೂಲ್ ಇಂಜಿನ್ ಬರುತ್ತೆ. ಅದೇ ನೀವು 4 ವೀಲ್ ಡ್ರೈವ್ ತೊಗೊಂಡು ಅಂತಂದರೆ ವಾಟರ್ ಕೂಲ್ಡ್ ಇಂಜಿನ್ ಬರುತ್ತೆ. ಸೊ ಅದರಲ್ಲಿ 2 ಥರ ಅಡ್ವಾಂಟೇಜಸ್ ಬರುತ್ತೆ. ಅದು 18 HP ಬರುತ್ತೆ, ಇದು 28 HP. ಸೊ ನಿಮಗೆ ಸೇಮ್. ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಅದರಲ್ಲಿ ಏನಿತ್ತು ಸಂಕ್ರಮೇಶ ಏನಿರುತ್ತೆ ಅದು ಸೇಮ್ ಇದೆ. ಸೇಮ್ ಸರ್ ಇದರಲ್ಲಿ ನಿಮಗೆ ಏನಂತಾರೆ, ಇದರ ಅಡ್ವಾಂಟೇಜ್ ಏನಂತಂದರೆ 9+3 ಅಂತ ಹೇಳ್ತೀವಿ. 1 2 3 ಅದರಲ್ಲಿ ಲೋ ಮೀಡಿಯಮ್ ಹೈ. ಸೊ ಇಂಟು 3. ಸೊ 3 × 3 ನಿಮಗೆ 9 ಬರುತ್ತೆ. ಪ್ಲಸ್ ಅದರಲ್ಲೇ ರಿವರ್ಸ್ 3 ಬರುತ್ತೆ. ಸೊ ಆಲ್ಮೋಸ್ಟ್ 9+3 ಬರುತ್ತೆ. ಸೊ ನಿಮಗೆ 12 ಗೇರ್ಸ್ ಬರುತ್ತೆ. ಸ್ಟೇರಿಂಗ್ಸ್ ಬಂದು ನಿಮಗೆ ಸ್ಮೂತಾಗಿ ಹ್ಯಾಂಡಲಿಂಗ್ ಮಾಡೋವಂಥ ಸ್ಟೇರಿಂಗ್ಸ್ ಬರುತ್ತೆ. ಮತ್ತು ನಿಮಗೆ ಮೇಜರ್ ನಮ್ಗೆ ಯಾವುದೇ ಗಾಡಿ ತೊಗೊಂಡ್ರು ಮಿನಿಲಿ ನಿಮಗೆ ಇಷ್ಟು ಬೂಟ್ ಸ್ಪೇಸ್ ಎಲ್ಲೂ ಸಿಗಲ್ಲ, ತುಂಬ ಜಾಸ್ತಿ ಇದೆ ನಿಮಗೆ. ಅದಲ್ಲೇ ನಿಮಗೆ ಏನಂತೆ ರೋಡ್ ಸ್ಪೀಡ್ ಇದೆಯಲ್ಲ, ರೋಡ್ ಸ್ಪೀಡ್ ಬಂದು ನಿಮಗೆ ನಾರ್ಮಲ್ ಕಾರಲ್ಲಿ ಏನು ಸೇಮ್ ಬರುತ್ತೆ ಅದೇ ಥರ ಬರುತ್ತೆ. ಇವನ್ ನಿಮಗೆ ಅದೇ ಥರನೇ ಬರುತ್ತೆ ಇನ್ಕ್ಲೂಡಿಂಗ್. ಹಾಂ ಇಲ್ಲ ಅದನ್ನೇ ನಾವು ಅದಕ್ಕೋಸ್ಕರ ನಾವು ಚೇಂಜ್ ಮಾಡಿದ್ದೀವಿ. ನೀವು ಹಳೆ ಗಾಡಿ ಇದೆಯಲ್ಲ, ಅದು ಮೆಟ್ಸುಬಿಶಿ ಇತ್ತು, ಅದು 3 ಸಿಲಿಂಡರ್ ಇತ್ತು. ಈಗ ನಾವು ಕಮ್ಮಿ ಮಾಡಿ ಸಿಮ್ಸನ್ ಇಂಜಿನ್ ಹಾಕಿ ಅದರಲ್ಲಿ ಏನೋ 2 ಸಿಲಿಂಡರ್ ಮಾಡಿ ಹೈಟ್ ಮಾಡಿದ್ದೀವಿ. ಇದು ನಿಮಗೆ ರೆಗ್ಯುಲರ್ ಏನು ಬರುತ್ತಲ್ಲ ದೊಡ್ಡ ಗಾಡಿಗಳಿಗೆ ಏನು ಬರುತ್ತೆ ಸೇಮ್ ಇಂಜಿನ್ ಸೇಮ್ ಇದು. ಹಾಗೆ 2 ಸಿಲಿಂಡರ್ ಮಾಡಿದ್ದೀವಿ. ಸೊ ನಿಮಗೆ ದೊಡ್ಡದಾಗಿ ಬರುತ್ತೆ. ನಿಮಗೆ ಈವನ್ ಅದರ ಸ್ಪೇರ್ಸ್ಗಳು ಕೂಡ ನಿಮ್ಗೆ ಅದೇ ಅಡ್ವಾಂಟೇಜ್ ಮಾಡಿದ್ದೀವಿ. ಇದರೇನಾದ್ರು ನೀವು ಮೊದಲು ಮಿನಿ ತೊಗೊಂಡಿದ್ರೆ ಮಿನಿಗೆ ಸಪ್ರೇಟಾಗಿ ಸ್ಪೇರ್ಸ್ಗಳು ತೊಗೋಬೇಕಿತ್ತು. ಈಗ ಹಂಗೇನಿಲ್ಲ, ದೊಡ್ಡ ಗಾಡಿದು ಏನಿರುತ್ತೆ ಅದೇ ಥರ ಅದರದ್ದೇ ಮೆಟೀರಿಯಲ್ಸ್ ಆಗುತ್ತೆ. ಆಗುತ್ತೆ, ಅದೇ ಅದರದ್ದೇ ಆಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಆಲ್ ಇದು ನಿಮಗೆ 22 HP ಬರುತ್ತೆ. ಸೊ PTO ಸ್ಪೀಡ್. ಸೊ ನಿಮಗೆ 26 ಏನು ಹೇಳ್ತೀವಿ ಅದರಲ್ಲಿ 22.8 ಬರುತ್ತೆ. ಪ್ಲಸ್ ಅದರಲ್ಲಿ ನಿಮಗೇನಂತಂದರೆ ಯೂಶಲಿ ನಾವು ಹುಕ್ಕು ಕೂಡ ನಾವೇ ಕೊಟ್ಟಿರ್ತೀವಿ. ಸೊ ಬೇಕು ಅಂತಂದರೆ ಟ್ರಾಲಿ ಯೂಸ್ ಮಾಡ್ತೀನಿ ಏನಾದ್ರೆ ಮಾಡ್ಕೋಬೋದು.
ಸೊ ಇದು ಜನರಲಿ ನಾವು ಕೊಟ್ಟಿರ್ತೀವಿ. ನಿಮಗೆ ಬೇಕಂದರೆ ನಿಮ್ಮ ಲೋಕಲ್ ಹೇಗೆ ಬೇಕೋ ಹಾಗೆ ಮಾಡಿಸ್ಕೋಬೋದು. ಯಾಕೆಂದ್ರೆ ನಾವು ಅದಕ್ಕೂ ಕೂಡ ಆಪ್ಷನ್ಸ್ ಕೊಟ್ಟಿರ್ತೀವಿ. ಸೊ ನೀವು ಬೇಕು ಅಂತಂದರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಅದಕ್ಕೋಸ್ಕರ ಬಾಕ್ಸ್ ಹಾಕಿದ್ದೀವಿ. ಸೊ ಬಾಕ್ಸ್ ಹೆವಿ ಇದೆ. ಸೊ ಇದನ್ನು ಬಿಚ್ಚಿ ಬೇಕಾದ್ರೆ ಹಾಕೋಬೋದು. ನೀವು ಇದನ್ನು ತೆಗೆದುಬಿಟ್ಟು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಇವನ್ ಟ್ರಾಲಿಗೆ ಎಲ್ಲ ನಾವಿಲ್ಲೇ ಇದರಲ್ಲಿ ಪ್ರತಿಯೊಂದು ಪ್ರೊವಿಷನ್ ಮಾಡಿಬಿಟ್ಟಿದ್ದೀವಿ. ಸೊ ನೀವು ಲಿಫ್ಟಿಂಗಿಗೆ ಎಲ್ಲದಕ್ಕೂ ನೀವು ಸಪ್ರೇಟಾಗಿ ಹಾಕಿಸ್ಕೋಬೇಕು ಅಂತೇನಿಲ್ಲ, ಇಲ್ಲ ಡೈರೆಕ್ಟಾಗಿ ಹಾಕೊಂಡು ಮಾಡ್ಕೋಬೋದು. ಹೈಡ್ರಾಲಿಕ್ಸ್ ನಿಮಗೆ ಆಲ್ಮೋಸ್ಟ್ ಆಲ್ ಸೇಮ್. ಸೊ ನಿಮಗೇನಾಗಿರುತ್ತೆ ಅಂತಂದರೆ ಹೈಡ್ರಾಲಿಕ್ ನಿಮಗೆ ಮಿನಿ ಇದರಲ್ಲಿ ಬಂದು ಸೆಗ್ಮೆಂಟಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಸ್ಪೀಡ್ಗೆ ತಕ್ಕಂತೆ ನಾವು ಮ್ಯಾಚ್ ಮಾಡಿ ಪ್ರತಿಯೊಂದು ಕೊಟ್ಟಿರ್ತೀವಿ. ಇವನ್ ಆರ್ಮ್ಸ್ಗಳು ಅಷ್ಟೇ. ನಿಮಗೆ ಆರ್ಮ್ಸ್ಗಳೇನಿದೆಯಲ್ಲ, ಸೊ ಬೇರೆದಕ್ಕೂ ಇದಕ್ಕೂ ಏನಾಗಿರುತ್ತೆ, ಕೆಲವರು ಚೈನ್ ಕೊಡ್ತಾರೆ, ನಾವು ಚೈನ್ ಕೊಡೋಲ್ಲ. ನಾವೇನು ಮಾಡ್ತೀವಿ, ಈ ಥರ ಲಿಂಕ್ಸ್ ಕೊಡ್ತೀವಿ. ಸೊ ಇದೇನಾಗಿರುತ್ತೆ ನಿಮಗೆ ಹೌದು, ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಈಸಿ ಆಗುತ್ತೆ. ಈವನ್ ಎಲ್ಲದೂ ಅಷ್ಟೇ, ನಿಮಗೆ ಹಾರ್ಡ್ ಬಾರ್ ಕೊಡ್ತೀವಿ. ಸೊ ನಿಮಗೆ ಏನಂತಂದರೆ ನೀವು ಚೇಂಜಸ್ ನೀವು ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಅದಲ್ಲದೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಚೈನ್ಗಳಲ್ಲಿ ಏನಾಡುವ ಲೂಸ್ ಆಗುತ್ತೆ. ಸೊ ಅದು ರನ್ ಆಗ್ತಾ ಏನಿರುತ್ತೆ, ಜಗ್ಗುತ್ತಲ್ಲ, ಚೈನ್ ಜಗ್ಗಿದಾಗ ಈ ಸ್ಪೇಸ್ ಜಾಸ್ತಿ ತೊಗೊಳುತ್ತೆ. ಈಗ ಹೊಡೆಯೋದು ಕಮ್ಮಿ ಇರುತ್ತೆ. ಚೈನಲ್ಲಿ ಏನಾಗುತ್ತೆ, ಈ ಥರ ಹೊಡೆಯೋದು ಜಾಸ್ತಿಯಾಗಿ ಟೈರ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಚೈನ್ ಸಿಸ್ಟಮ್ಸ್ ಕೊಡೋಲ್ಲ. ಅದಕ್ಕೋಸ್ಕರ ಅದನ್ನು ಕಮ್ಮಿ ಮಾಡ್ತೀವಿ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಈಸಿ ಆಗುತ್ತೆ. ಅದು ಮೇನ್ ಅಡ್ವಾಂಟೇಜ್ ಇದರಲ್ಲಿ. ಪ್ಲಸ್ ಅದರಲ್ಲಿ ನಾವು ಇವನ್ ಟ್ಯಾಂಕ್ ಅಷ್ಟೇ. ಸೊ ನಾವು ಔಟ್ಸೈಡೇ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಅಲ್ಲಿಟ್ಟರೆ ಸ್ಪೇಸ್ ಜಾಸ್ತಿ ತೊಗೊಳುತ್ತೆ. ಸೊ ನಾವೇನು ಮಾಡಿದ್ವಿ, ಎಲ್ಲದನ್ನು ಕೂಡ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಅದಲ್ಲದೆ ನಿಮ್ಗೆ ಏನಾಗುತ್ತೆ, ಇಂಜಿನ್ ಪಕ್ಕ ಇಟ್ಟಿರ್ಬೋದು. ಇಂಜಿನ್ ಪಕ್ಕ ಏನಾಗಿರುತ್ತೆ, ಅಲ್ಲೂ ಹೀಟ್ ಆಗುತ್ತೆ, ಡೀಸೆಲ್ ಬರ್ನಿಂಗ್ ಚಾನ್ಸಸ್ ಇರುತ್ತೆ. ಸೊ ಇದೇನಾಗುತ್ತೆ, ಓಪನ್ ಸ್ಪೇಸ್ ಇರೋದ್ರೆ ಸೊ ಕೂಲಿಂಗ್ ಆಗುತ್ತೆ, ಬೇಗ ಕೂಲಿಂಗ್ ಆಗುತ್ತೆ. ಹೌದು. ಸೊ ಡಿಸೈನ್ ಮಾಡಬೇಕಾದ್ರೆ ಪ್ರತಿಯೊಂದು ಅಷ್ಟೇ ನಾವು ಒಂದೊಂದು ಮೈನ್ಯೂಟ್ ಪಾಯಿಂಟ್ಸ್ಗಳನ್ನೂ ಕೂಡ ಮಾಡ್ತಾ ಇದ್ದೀವಿ. ನಾವೇನಂತಂದರೆ ಪ್ರತಿ ಟೈಮು ಅಷ್ಟೇ ಅಪ್ಗ್ರೇಡೇಷನ್ ಹೋಗ್ತಾನೆ ಇರುತ್ತೆ, ಅಪ್ಗ್ರೇಡ್ ಮಾಡ್ತಾನೆ ಇರ್ತೀವಿ. ನಮ್ಮಲ್ಲಿ ಹೇಗೆ ಅಂತಂದರೆ ಕಸ್ಟಮರ್ಸ್ನ ಕೇಳ್ತಾ ಇರ್ತೀವಿ. ಯಾಕೆಂದರೆ ಟ್ರಾಪಿಕಲ್ ವೇರಿ ಇರುತ್ತೆ. ಸೊ ಅದರಲ್ಲಿ ನಮಗೆ ಎಷ್ಟು ಅದರಲ್ಲಿ ಅದಕ್ಕೆ ಆ್ಯಡ್ ಮಾಡೋಕ್ಕಾಗತ್ತೆ ಅಷ್ಟು ಟ್ರೈ ಮಾಡ್ತೀವಿ. ಸೊ ನಮ್ಮ ಏನು ಇಲ್ಲಿ ತೊಗೊತೀವಿ, ಮಾಹಿತಿಗಳೇನು ತೊಗೋತೀವಿ, ಇವ್ರುಗಳು ಕೊಟ್ಟಿದ್ದನ್ನು ಅವರಿಗೆ ಮಾಹಿತಿ ಕೊಟ್ಟು ಇವನ್ ಅವ್ರುಗಳಿಂದ ನಾವು R&D ಡಿಪಾರ್ಟ್ಮೆಂಟಿಗೆ ಕಳಿಸಿ R&D ಅವ್ರ ಹತ್ರ ಮಾತಾಡಿಸಿ ಅದನ್ನು ಅಪ್ಗ್ರೇಡ್ ಮಾಡಿಸ್ತೀವಿ. ಸರ್ ಐಷರಿಗೂ ಮತ್ತು ಬೇರೆಯವ್ರಿಗೂ ನಾವೇನು ಡಿಫ್ರೆನ್ಸಿಯೇಷನ್ಸ್ ಹೇಳ್ತೀವಿ ಅಂತಂತಂದರೆ, ಬೇರೆಯವ್ರದ್ದು ನಮಗೇನಂತಂದರೆ ಇದು ಎಕಾನಮಿಕಲಿ ವರ್ತ್ ಗಾಡಿ. ಪ್ಲಸ್ ಅದರಲ್ಲಿ ನಾವು ಟೈಮ್ ಟ್ರಸ್ಟೆಡ್. ಸೊ ನಮಗೇನಾಗಿರೋದೆ ಅಂತಂದರೆ, ನಾವು ಆಲ್ಮೋಸ್ಟ್ ಆಲ್ 65+ ಇಯರ್ಸಿಂದ ಇರೋದ್ರಿಂದಾಗಿ ನಾವು ಆಲ್ರೆಡಿ ನಾವಿಲ್ಲಿ ಏನು ಆಗ್ತಾ ಇದೀವಿ ಅರ್ಥಕೊಂಡು ನಾವು ಅದನ್ನು ಅಪ್ಗ್ರೇಡ್ ಮಾಡಿ ಬಂದಿದ್ದು. ಸೊ ಬೇರೆದೆಲ್ಲ ಏನಂದರೆ ಈಗ ದೇ ಆರ್ ಡೂಯಿಂಗ್ ಇಟ್, ಟ್ರಯಲ್ಸ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಟ್ರಯಲ್ಸಿಂಗ್ ಲೆವೆಲಿಗೆ ಬಂದಿದೆ. ನಾವು ಟ್ರಯಲ್ಸ್ ಮಾಡಿ ಸಕ್ಸಸ್ ಆಗಿ, ಸೊ ಹಾಗಾಗಿ ಸರ್ ಸುಮ್ಮನೆ 5 ಸ್ಟಾರ್ ಕೊಡಲ್ಲ ಗಾಡಿಗೆ. ಸೊ ನಮ್ದು ಎಲ್ಲ ಗಾಡಿಗಳಿಗೆ ಏನಿದೆ, ನಮ್ದು ಎಲ್ಲ ಗಾಡಿಗಳಿಗೂ 5 ಸ್ಟಾರ್ ಬರುತ್ತೆ. ಎಲ್ಲ ಗಾಡಿಗಳಿಗೂ 5 ಸ್ಟಾರ್ ಬರುತ್ತೆ. 5 ಸ್ಟಾರ್ ಬರುವಂಥದ್ದು ಅದೇ ಅಡ್ವಾಂಟೇಜ್. ಎಲ್ಲದಕ್ಕೂ ಬರುತ್ತೆ. ಸೊ ಹಾಗಾಗಿ ಇದೇನಂತ ನಾವು ಪ್ರತಿಯೊಂದು ಅಷ್ಟೇ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಏನಾರ ಡೌನ್ ಟು ಅರ್ತ್ ಲೆಕ್ಕದಲ್ಲಿ ಇರ್ತೀವಿ. ಪ್ಲಸ್ ಕಸ್ಟಮರ್ ಹೌದು ಲಾಂಗ್ R&D ಆಗಿದೆ. ಸೊ ನಮಗೇನಂತಂದರೆ ಈಗ ಹೊಸದಾಗಿ ಬಂದು R&D ಮಾಡೋಕ್ಕೂ ನಮಗೇನಂತ ಝೋನ್ ಬೈ ಝೋನ್ ಮಾಡ್ತೀವಿ. ನಮ್ಮಲ್ಲಿ ಏನಾಗಿರುತ್ತೆ ಅಂದರೆ ಪ್ರತಿಯೊಂದು ಝೋನು ಪ್ಲಸ್ ಟ್ರಾಫಿಕ್ ನಮ್ಮಲ್ಲಿ ಪ್ರತಿ 40 ಕಿಲೋಮೀಟರ್ಸಿಗೂ ಟ್ರಾಫಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನು ಎಲ್ಲದನ್ನು ಅರ್ಥಕೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟೂ ಕೂಡ ನಾವು ಮಾಡ್ತಾಯಿದ್ವಿ. ಹೌದು, ನಮ್ಮ R&Dಗೆ ನಾವು ಅದನ್ನು ಕಳಿಸಿರ್ತೀವಲ್ಲ, ಅದರಲ್ಲಿ ನಾವು ಡಿಫ್ರೆನ್ಸಿಯೇಷನ್ಸ್ ನೋಡ್ಕೊಂಡು ಅದರಲ್ಲಿ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಗೆ ಏನಾಗಿರುತ್ತೆ, ಸೊ ಬೆಸ್ಟ್ ಆಫ್ ದಿ ಕೊಡೋದಕ್ಕೆ ನಾವು ವಿ ಆರ್ ಡೂಯಿಂಗ್. ಹಾಗಾಗಿ ಸೊ ಇಲ್ಲಿ ಮಾರ್ಕೆಟಲ್ಲಿ ನಮ್ಗೆ ಏನಾರ ಆ್ಯಸ್ ಯು ನೋ, ಸೊ ಇಫ್ ಯು ಗೋ ಫಾರ್ ದಿ ವೆಬ್ಸ್ ಆಲ್ಸೋ ಯು ಕ್ಯಾನ್ ನೋ ದ್ಯಾಟ್. ಸೊ ನಮಗೇನಾಗುತ್ತೆ, ಹುಡುಕದಷ್ಟು ನಿಮಗೆ ಜಾಸ್ತಿ ಸಿಗೋದೇ ಇದರಲ್ಲಿ. ಸೊ ತುಂಬ ಲಾಂಗ್ ಟೈಮ್ ಇಟ್ಕೊಂಡಿರೋಂಥ ಗಾಡಿಗಳು ಯಾರು ಸಿಗುತ್ತೆ ಅಂದರೆ ಐಷರ್ ಅಂತ ತುಂಬ ಲಾಂಗ್ ಇಟ್ಕೊಂಡಿರೋಂಥ ಗಾಡಿಗಳಂದ್ರೆ ಅದೇ. ಸೊ ಆ ಥರ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ, ಟ್ರಸ್ಟೆಡ್ ಇದೆ. ಸೊ ನಾವೆಲ್ಲ ಸೌತಿಗೆ ಈಗ ಬಂದಿದ್ದೀವಿ. ಸೊ ನಾರ್ತ್ ವಿ ಆರ್ ಕಿಂಗ್ಸ್. ಸೊ ಇದು ಬಂದು ಮಂಡ್ಯ ಡೀಲರ್ಶಿಪ್ಪಿಂದ ನಾವು ಇಲ್ಲಿ ಕೃಷಿ ಮೇಳದಲ್ಲಿ ಹಾಕಿದ್ದೀವಿ VC ಫಾರಮಲ್ಲಿ. ಸೊ ಥ್ಯಾಂಕ್ ಯು.